ಟಾಕ್ಸಿಕ್ 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 ಎಲ್ಲಿ ನೋಡಿದ್ರು ಟಾಕ್ಸಿಕ್ ಕ್ರೇಜ್ ಸಖತ್ತಾಗಿದೆ. KGF ನಂತರ ಬರ್ತಿರೋ ಯಶ್ರನ್ನ ನೋಡೋಕೆ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಂತೂ ಸಖತ್ ಚಿಂದಿ ಸೌಂಡ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಖರೀದಿಗೂ ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳು ಕ್ಯೂನಲ್ಲಿ ನಿಂತಿವೆ. ಆಂಧ್ರ ತೆಲಂಗಾಣ ವಿತರಣಾ ಹಕ್ಕು ಸೋಲ್ಡ್ ಆಗ್ತಾ ಇದ್ದಂತೆ ಈ ಚಿತ್ರತಂಡ ಮತ್ತೊಂದು ದೊಡ್ಡ ಡೀಲನ್ನು ಮುಗಿಸಿದೆ. ಓವರ್ಸೀಸ್ ಹಕ್ಕುಗಳು ಕೂಡ ದೊಡ್ಡ ಮೊತ್ತಕ್ಕೆ ಮಾರಾಟ ಆಗಿದೆ. ಇಂಗ್ಲಿಷ್ ಭಾಷೆಯನ್ನು ಹೊರತುಪಡಿಸಿ ಭಾರತದ ಎಲ್ಲ ಭಾಷೆಗಳ ಹಕ್ಕುಗಳನ್ನು ವಿದೇಶದಲ್ಲಿ PHF ವಿತರಣಾ ಸಂಸ್ಥೆ ನಿರ್ಮಾಣ ಮಾಡ್ತಾ ಇದೆ. ಇದೆಲ್ಲದರ ಜೊತೆ ಈ ಸಿನಿಮಾಗೆ ಮತ್ತೊಂದು ಕಾಂಟ್ರವರ್ಸಿ ಕೂಡ ಸುತ್ತಕೊಂಡಿದೆ. ಸಾಕಷ್ಟು ಕಾಂಟ್ರವರ್ಸಿ ಹಿಂದ್ಗಡೆ ಇದ್ವು, ಈಗ ಮತ್ತೊಂದು ಕಾಂಟ್ರವರ್ಸಿ ಇದೆ. ಅದೇನು, ಹಾಗೆ ಈ ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಕಲೆಕ್ಷನ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಟಾಕ್ಸಿಕ್ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಮಾರ್ಚ್ 19ಕ್ಕೆ ಸಿನಿ ರಸಿಕರನ್ನ ರಂಜಿಸೋಕೆ ವಿಭಿನ್ನ ಗೆಟಪ್ನಲ್ಲಿ ತೆರೆ ಮೇಲೆ ಬರ್ತಾ ಇದ್ದಾರೆ. ಬಟ್ ಈ ಸಿನಿಮಾ ರಿಲೀಸ್ಗೂ ಮುನ್ನ ಸಖತ್ ಸೌಂಡ್ ಮಾಡ್ತಾ ಇದೆ. ಟಾಕ್ಸಿಕ್ ಮೇಲೆ ಭಾರತೀಯ ಚಿತ್ರರಂಗವೇ ಕಣ್ಣಿಟ್ಟಿದ್ದು, ಸ್ಯಾಂಡಲ್ವುಡ್ ಮೂಲಗಳ ಪ್ರಕಾರ ಟಾಕ್ಸಿಕ್ ಪ್ರೀ ರಿಲೀಸ್ ಬಿಸಿನೆಸ್ ಚರಿತ್ರೆಯನ್ನು ಸೃಷ್ಟಿ ಮಾಡಬಹುದು ಅಂತ ಹೇಳಿ ಕೂಡ ಒಂದು ದೊಡ್ಡ ಟಾಕ್ ಇದೆ. ನೀವೀಗ ಒಂದು ಟೀಸರ್ ನೋಡೇ ಇದ್ರ ಬಗ್ಗೆ ಏನೆಲ್ಲ ಟಾಕ್ ಶುರುವಾಗಿತ್ತು, ಹೇಗಿದೆ ಆ ಮೂವಿ ಅನ್ನೋದು ಗೊತ್ತಿತ್ತು ಅನ್ನೋ ಜನರಿಗೆ ಆ ಮೂವಿ ಬಗ್ಗೆ ಮತ್ತೆ ಕ್ರೇಜ್ ಜಾಸ್ತಿ ಆಯಿತು, ಹೇಗಿರ್ಬೋದು ಅಂತ ಹೇಳಿ ಟೀಸರಲ್ಲಿ. ಬಟ್ ಇನ್ನು ಹೊಸ ರೀತಿಯಲ್ಲಿ ಗೊತ್ತಾಗುತ್ತೆ. ಇನ್ನು ಸಿನಿಮಾ ರಿಲೀಸ್ಗೂ ಮುನ್ನ 1,000 ಕೋಟಿ ಡೀಲ್ ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ತೆಲುಗಿನಲ್ಲಿ 120 ಕೋಟಿ ಮೊತ್ತಕ್ಕೆ ಮಾರಾಟ. ಈಗಾಗಲೇ ಟಾಕ್ಸಿಕ್ ಚಿತ್ರ ಬಿಡುಗಡೆ ಮುನ್ನವೇ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ವಿತರಣಾ ಹಕ್ಕುಗಳು ಐತಿಹಾಸಿಕ ಮೊತ್ತಕ್ಕೆ ಮಾರಾಟವಾಗಿದೆ. ತೆಲುಗಿನ ಪ್ರಮುಖ ವಿತರಕ ಮತ್ತು ನಿರ್ಮಾಪಕ ದಿಲ್ ರಾಜು ಅವರ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಈ ಒಂದು ಖರೀದಿ ಹಕ್ಕನ್ನು ತೆಗೆದುಕೊಂಡಿದ್ದು ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ. ಇದಕ್ಕಾಗಿ ಅವರು ಬರೋಬ್ಬರಿ 120 ಕೋಟಿ ರೂಪಾಯಿ ಮೊತ್ತವನ್ನು ನೀಡಿದ್ದಾರೆ ಚಿತ್ರತಂಡಕ್ಕೆ. ಮೊದಲ ಬಾರಿಗೆ ತೆಲುಗು ಭಾಷೆ ಹೊರಗಿನ ಸಿನಿಮಾವೊಂದು ಈ ಮಟ್ಟದ ಬೆಲೆ ಸಾಧಿಸಿರುವ ಕೀರ್ತಿ ಟಾಕ್ಸಿಕ್ ಚಿತ್ರಕ್ಕೆ ಸಲ್ಲುತ್ತದೆ. ಹಾಗೆ ಟಾಕ್ಸಿಕ್ ಚಿತ್ರಕ್ಕಾಗಿ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಅಪಾರ ಬೇಡಿಕೆ ಇದೆ, ಒಂದು ಬೇಡಿಕೆ ಸೃಷ್ಟಿಯಾಗಿದೆ. ತಮಿಳಿನ ವಿತರಣಾ ಹಕ್ಕುಗಳನ್ನು ಸನ್ ನೆಟ್ವರ್ಕ್ ಪಡೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಟಾಕ್ಸಿಕ್ಗಾಗಿ OTTಯಲ್ಲಿ ಫೈಟ್. ಇನ್ನು ಟಾಕ್ಸಿಕ್ ಚಿತ್ರದ ಹಕ್ಕು ಖರೀದಿಗೆ OTT ನಡುವೆ ಕೂಡ ದೊಡ್ಡ ಫೈಟ್ ನಡೀತಾ ಇದೆ. ನೆಟ್ಫ್ಲಿಕ್ಸ್ ಆಗ್ಬೋದು, G5 ಆಗಿರ್ಬೋದು, ಅಮೆಜಾನ್ ಪ್ರೈಮ್ ಸೇರಿದಂತೆ ಫೇಮಸ್ OTT ಪ್ಲಾಟ್ಫಾರ್ಮ್ಗಳು ಪರಸ್ಪರ ಸ್ಪರ್ಧೆಯನ್ನು ನಡೆಸ್ತಾ ಇವೆ ಈ ಒಂದು ಟಾಕ್ಸಿಕ್ ಸಿನಿಮಾ ಖರೀದಿಗೆ. ಯಶ್ ಅವರ ಜನಪ್ರಿಯತೆ ಜಾಗತಿಕ ಮಟ್ಟದಲ್ಲಿದ್ದು, ಚಿತ್ರದ ಕಂಟೆಂಟ್ ಬಗ್ಗೆ ಕೂಡ ಕ್ರೇಜ್ ಹೆಚ್ಚಿರುವುದರಿಂದ ಕೆಲವು OTT ಸಂಸ್ಥೆಗಳು 300 ಕೋಟಿ ಮೊತ್ತದ ಆಫರ್ ಕೂಡ ನೀಡಿದ್ದಾರೆ ಅಂತ ಹೇಳಿ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ವಿದೇಶದಲ್ಲೂ ಹೆಚ್ಚಾಯಿತು ಟಾಕ್ಸಿಕ್ ಹವಾ. ಈ ಚಿತ್ರದ ವಿದೇಶಿ ಹಂಚಿಕೆ ಹಕ್ಕನ್ನು ಫಾರ್ಸ್ ಫಿಲ್ಮ್ ಬರೋಬ್ಬರಿ 105 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಈ ಡೀಲ್ನ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಇದೆ. ಯಾಕಂದರೆ ಟಾಕ್ಸಿಕ್ ಸಿನಿಮಾ ಕೇವಲ ಭಾರತದ ಭಾಷೆಗಳಲ್ಲಿ ಅಷ್ಟೇ ಅಲ್ಲ, ಇಂಗ್ಲೀಷಲ್ಲೂ ಕೂಡ ರಿಲೀಸ್ ಆಗಲಿದೆ. ಈ ಫಾರ್ಸ್ ಫಿಲ್ಮ್ಗೆ ನೀಡಿದ್ದು ಕೇವಲ ಕನ್ನಡ, ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಆವೃತ್ತಿಯನ್ನು ಮಾತ್ರ, ಆ ಭಾಷೆಯ ಸಿನಿಮಾಗಳನ್ನು ಮಾತ್ರ. ಹೀಗಾಗಿ ಇಂಗ್ಲೀಷ್ ಹಕ್ಕನ್ನು ಇನ್ನೊಂದು ಸಂಸ್ಥೆಗೆ ಈ ಒಂದು ತಂಡ ನೀಡಲಿದೆ. ಈಗ ಫಾರ್ಸ್ ಫಿಲ್ಮ್ ಜೊತೆ ಇಷ್ಟು ದೊಡ್ಡ ಡೀಲ್ ಮಾಡಿಕೊಳ್ಳಲು ದುರಂಧರ್ 2 ಜೊತೆಗಿನ ಫೈಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಫಾರ್ಸ್ ಫಿಲ್ಮ್ ಸಿನಿಮಾ ಹಂಚಿಕೆಯಲ್ಲಿ ಸಾಕಷ್ಟು ಅನುಭವ ಹೊಂದಿದೆ. ಅಲ್ಲದೆ ಇದು ದುಬೈ ಮೂಲದ ಕಂಪನಿ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಇದು ಸಾಕಷ್ಟು ಹಿಡಿತವನ್ನು ಹೊಂದಿದೆ. ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡುವ ಆಲೋಚನೆ ತಂಡಕ್ಕೆ ಇದೆ. ದುರಂಧರ್ ಸಿನಿಮಾ ಗಲ್ಫ್ ರಾಷ್ಟ್ರಗಳಲ್ಲಿ ರಿಲೀಸ್ ಆಗಿರಲಿಲ್ಲ. ಅದೇ ರೀತಿ ದುರಂಧರ್ 2 ಸಿನಿಮಾ ಕೂಡ ಆ ಭಾಗದಲ್ಲಿ ರಿಲೀಸ್ ಆಗೋದಿಲ್ಲ. ಈ ಕಾರಣದಿಂದಾಗಿ ಟಾಕ್ಸಿಕ್ ನಿರ್ಮಾಣ ಸಂಸ್ಥೆ ಹಾಗೂ ಯಶ್ ಅವರು ಫಾರ್ಸ್ ಫಿಲ್ಮ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೇ 1,000 ಕೋಟಿ ಬಿಸಿನೆಸ್ ಮಾಡಲಿದೆ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಟಾಕ್ಸಿಕ್ಗೆ ಮತ್ತೊಂದು ವಿಘ್ನ. ಇನ್ನು ಟಾಕ್ಸಿಕ್ಗೆ ಮತ್ತೊಂದು ವಿಘ್ನ ಎದುರಾಗಿದೆ. ಕ್ರೈಸ್ತರಿಗೆ ಮುಜುಗರ ತರಲಾಗಿದೆ ಅಂತ ಹೇಳಿ ಒಂದು ಆರೋಪಿಸಿ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ದೂರನ್ನು ನೀಡಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತರ ದೇವದೂತ ಸಂತ ಮಿಕಯಲ್ಗೆ ಅಪಮಾನವನ್ನು ಮಾಡಲಾಗಿದೆ. ದೇವದೂತರ ಮುಂದೆ ಅಶ್ಲೀಲ ಚಿತ್ರೀಕರಣ ಮಾಡಿದ್ದಾರೆ. ಹೀಗಾಗಿ ಯೂಟ್ಯೂಬ್ ಪೋಸ್ಟರ್ಗಳನ್ನು ತೆಗಿಬೇಕು, ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿರುವ ದೃಶ್ಯಗಳನ್ನು ತೆಗೆಯುವಂತೆ ಸೂಚನೆಯನ್ನು ನೀಡಬೇಕು ಅಂತ ಹೇಳಿ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಅವರ ಅಧ್ಯಕ್ಷ ಆಗಿರುವ ಪ್ರದೀಪ್ ಕುಮಾರ್ ದೂರಿನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಒಟ್ಟಲ್ಲಿ ಟಾಕ್ಸಿಕ್ ಕ್ರೇಜ್ ಒಂದು ಕಡೆ ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ವಿಘ್ನಗಳು ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.